ಹಾಯ್ ನಮಸ್ಕಾರ ಸ್ನೇಹಿತರೆ, ಕಲ್ಮಶ್ ಟೆಕ್ ವರ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೇಬರ್ ಕಾರ್ಡ್ನ ಯಾವ ರೀತಿ ರಿನ್ಯೂವಲ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರು ನಮಗೆ ಕೇಳ್ತಾ ಇದ್ದರು ರಿನ್ಯೂವಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದನ್ನು. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಾ ಇದ್ದೀವಿ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಾಜು ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳನ್ನು ಹಾಕಲು ನಮಗೆ ಅನುಕೂಲ ಆಗುತ್ತೆ. ನಿಮ್ಮ ಪ್ರೋತ್ಸಾಹದಿಂದ ನಮಗೆ ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ನಿಮ್ಮ ಸೇವಾ ಸಿಂಧು ಲಾಗಿನ್ನ ಮಾಡ್ಕೋಬೇಕು. ನಾನು ಹೊಸ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕಂತ. ಇವಾಗ ನಾನು ಡೈರೆಕ್ಟಾಗಿ ನಿಮಗೆ ರಿಜಿಸ್ಟರ್ ಆಗಿ ಲಾಗಿನ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ನೀವು ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಅಪ್ಲೈ ಫಾರ್ ಅವೈಲೇಬಲ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಲೇಬರ್ ಅಂತ ಸರ್ಚ್ ಮಾಡಿ, ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಫಾರ್ ಕನ್ಸ್ಟ್ರಕ್ಷನ್ ಎಕ್ಸಿಸ್ಟಿಂಗ್ ರಿಜಿಸ್ಟ್ರೇಷನ್ ನೆಕ್ಸ್ಟ್ 3 ಇಯರ್ ಇರ್ತದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಹಿಯರ್ ಟು ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ನ ಹಾಕ್ಕೊಳ್ಳಿ. ನೇಮ್ ಹಾಕ್ಕೊಂಬಿಟ್ಟು ಇಲ್ಲಿ ಆಧಾರ್ ನಂಬರ್ನ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಇಲ್ಲಿ ಚೆಕ್ ಮಾರ್ಕ್ ಕೊಟ್ಟು ಸಬ್ಮಿಟ್ ಕೊಡಿ. ನೆಕ್ಸ್ಟು ಪ್ರೊಸೆಸ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಂತ ಕ್ಲಿಕ್ ಮಾಡಿ, ಇಲ್ಲಿ ರಿಫ್ರೆಶ್ ಕೊಡಿ. ಇಲ್ಲಿ ಆಧಾರ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ನಾನು ಇವಾಗ ಇನ್ನೊಂದು ಸಾರಿ ಹಾಕ್ತೀನಿ ನೋಡಿ. ನೆಕ್ಸ್ಟು ಆಧಾರ್ ಕಾರ್ಡ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಈ ರೀತಿ ಬರುತ್ತೆ. ಇವಾಗ ಇನ್ನೊಂದು ಸಾರಿ ಹಾಕಿ ತೋರಿಸ್ತೀನಿ ನಿಮಗೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ರಿಫ್ರೆಶ್ ಕೊಡಿ. ಇವಾಗ ಹೆಸರು ಬಂತು ನೋಡಿ ಅದು. ಆಮೇಲೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅವರು ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಇಲ್ಲಿ ಅವ್ರ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಡೇಟ್ ಆಫ್ ಬರ್ತ್ ಹಾಕೊಂಡ ತಕ್ಷಣ ಅವರ ನೋಂದಣಿ ಸಮಯದಲ್ಲಿರುವಂಥ ವಯಸ್ಸು ಇವಾಗ ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಲೇಬರ್ ಕಾರ್ಡಿನಂಥ ನಂಬರ್ನ ಇಲ್ಲಿ ಹಾಕೋಬೇಕು. ನೆಕ್ಸ್ಟು ನಿಮ್ಮ ಓಲ್ಡ್ ಲೇಬರ್ ಕಾರ್ಡಲ್ಲಿ ಇರುತ್ತೆ ನೋಡಿ ರಿಜಿಸ್ಟ್ರೇಷನ್ ನಂಬರು, ಆ ನಂಬರ್ನ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಂದಣಿಯಾದ ದಿನಾಂಕನ ಹಾಕಬೇಕು. ಇಲ್ಲಿ ಫಲಾನುಭವಿಯ ಮೊಬೈಲ್ ನಂಬರ್ನ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಫಲಾನುಭವಿಯ ನೋಂದಣಿ ದಿನಾಂಕನ ಹಾಕ್ಕೊಳ್ಳಿ. ಅದು ಲೇಬರ್ ಕಾರ್ಡಲ್ಲಿ ಇರುತ್ತೆ ನಿಮಗೆ. ಆಮೇಲೆ ಇಲ್ಲಿ ಚಾಲ್ತಿಗೊಂಡ ದಿನಾಂಕನೂ ಕೂಡ ಹಾಕಬೇಕಿಲ್ಲಿ. ಲೇಬರ್ ಕಾರ್ಡ್ ನಿಮ್ಮದು ಯಾವಾಗ ಚಾಲ್ತಿಗೊಂಡಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ಅವ್ರ ವರ್ಕ್ ಯಾವುದಿದೆ ನೋಡಿ, ಆ ವರ್ಕ್ನ ಸೆಲೆಕ್ಟ್ ಮಾಡ್ಕೊಂಡು ನಾನಿವಾಗ ಲೇಬರ್ ವರ್ಕ್ ಇದೆ ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಂದಣಿ ಅಂತ್ಯಗೊಂಡ ದಿನಾಂಕ, ನಿಮ್ಮದು ಲೇಬರ್ ಕಾರ್ಡ್ ಡೇಟ್ ಯಾವಾಗ ಮುಗಿದೆ ನೋಡಿ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಎಷ್ಟು ವರ್ಷ ಬೇಕು ನೋಡಿ, ಇವಾಗ ನಾನು 3 ವರ್ಷದ್ದು ಅಪ್ಲೈ ಮಾಡ್ತಾಯಿದ್ದೀನಿ. 3 ಇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಫಲಾನುಭವಿಯ ನೋಂದಿಸುವ ವಿಳಾಸ ಅಂತ ಇದೆ ನೋಡಿ, ಆ ವಿಳಾಸನ ಹಾಕ್ಕೋಬೇಕು. ನಿಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ ನೋಡಿ
ಎಲ್ಲ ಫುಲ್ ಡೀಟೇಲ್ಸ್ನ ಇಲ್ಲಿ ನಿಮ್ಮ ಪಂಚಾಯತು ಆಮೇಲೆ ಗ್ರಾಮ ವಾರ್ಡು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮ್ಯಾರಿಡು ಅನ್ಮ್ಯಾರಿಡ್ ಕೇಳುತ್ತೆ. ಇವಾಗ ಇಲ್ಲಿ ಮ್ಯಾರಿಡ್ ಅಂತ ಹಾಕಿದ್ದೀನಿ. ಹಾಕಿದ ಮೇಲೆ ಇಲ್ಲಿ ಅವ್ರ ವೈಫು ಮತ್ತು ಅವ್ರ ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ನೇಮ್ ಹಾಕೋಬೇಕು. ಇವಾಗ ಇಲ್ಲಿ ಅವ್ರ ವೈಫ್ದು ಹಾಕ್ತಾಯಿದ್ದೀನಿ ನಾನು. ಇವಾಗ ಅವ್ರ ನೇಮ್ನ ಹಾಕ್ಕೊಂಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಅವರು ದಿನಾಂಕನ ಹಾಕೋಬೇಕಿಲ್ಲಿ. ದಿನಾಂಕನ ಹಾಕ್ಕೊಂಬಿಟ್ಟು ಅವರ ಉದ್ಯೋಗ ಏನಿದೆ ನೋಡಿ ಅದನ್ನ ಹಾಕ್ಕೊಳ್ಳಿ. ನಾನು ಇವಾಗ ಇಲ್ಲಿ ಹೌಸ್ ಹೋಲ್ಡ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಅವರು ಎಜುಕೇಷನ್ ಏನು ಮುಗಿಸಿದ್ದಾರೆ ನೋಡಿ ಆ ಎಜುಕೇಷನ್ ಹಾಕ್ಕೊಳ್ಳಿ. ಆಮೇಲೆ ಪತಿ ಅಥವಾ ಪತ್ನಿ ಫಲಾನುಭವಿಗಳು ಅಂತ ಕೇಳುತ್ತೆ. ಅವರು ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟು ಅವರು ಎಷ್ಟು ದಿನಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಆ ವರ್ಷನ ಮೇಲೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅವ್ರ ವರ್ಕ್ ಯಾವುದಿದೆ ಅವರು ಲೇಬರ್ ವರ್ಕ್ ಅಂತ ನಾನು ಹಾಕಿದ್ದೀನಿ. ಇವಾಗ ಇಲ್ಲಿ ನೆಕ್ಸ್ಟು ಗುತ್ತಿಗೆದಾರರ ಮೊಬೈಲ್ ಸಂಖ್ಯೆನ ಹಾಕಬೇಕಿಲ್ಲಿ. ಅಂದರೆ ಅವರು ಯಾರ ಹತ್ತಿರ ಕೆಲಸ ಮಾಡ್ತಾರೆ ನೋಡಿರಿ, ಕಾಂಟ್ರಾಕ್ಟರ್ ಹತ್ತಿರ ಅವ್ರ ನಂಬರ್ನ ಇಲ್ಲಿ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಅವರು ಕೆಲಸ ಮಾಡುವಂಥ ನೇಮ್ನ ಹಾಕ್ಕೊಂಬಿಟ್ಟು ಇಲ್ಲಿ ಆಮೇಲೆ ಇಲ್ಲಿ ಅವರು ಸ್ಥಳನ ಹಾಕ್ಕೊಳ್ಳಿ. ಆಮೇಲೆ ನಂಬರ್ ಆಫ್ ಡೇಸ್ ಕೇಳುತ್ತೆ, ಅವರು ಎಷ್ಟು ದಿನದಿಂದ ಈ ಕೆಲಸನ ಮಾಡ್ತಿದ್ದಾರೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅವರ ದಿನಗೂಲಿ ಎಷ್ಟಿದೆ ನೋಡಿ ಅದನ್ನ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಅವಲಂಬಿತರು ಮತ್ತು ನಾಮನಿರ್ದೇಶಿತರ ವಿವರಗಳು ಅಂತ ಇದೆ ನೋಡಿ, ಅವರ ಮಕ್ಕಳು ಮತ್ತು ಅವರ ಹೆಂಡತಿಯ ಎಲ್ಲ ಫ್ಯಾಮಿಲಿಯಲ್ಲಿರುವಂಥ ಸದಸ್ಯರ ಹೆಸರನ್ನು ಇಲ್ಲಿ ಹಾಕ್ಕೋಬೇಕು. ನೆಕ್ಸ್ಟು ಹೆಸರು ಹಾಕ್ಕೊಂಬಿಟ್ಟು ಇಲ್ಲಿ ಅವರ ಎಜುಕೇಷನ್ನ ಹಾಕ್ಕೊಂಬಿಟ್ಟು ಅವರ ರಿಲೇಷನ್ ಏನಿದೆ ನೋಡಿ ಆ ರಿಲೇಷನ್ನ ಹಾಕ್ಕೊಂಬಿಟ್ಟು ಅವರ ಏಜ್ನ ಏಜ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವೈವಾಹಿಕ ಸ್ಥಿತಿ, ಆಮೇಲೆ ಇಲ್ಲಿ ನಾಮನಿರ್ದೇಶಿತರ ವಿಳಾಸ ಅಂತಿದೆ ನೋಡಿ ಅವರ ಅಡ್ರೆಸ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾಮನಿರ್ದೇಶಿತರ ಪಾಲು ಇದನ್ನ 100 ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಅವರ ಮಕ್ಕಳು ಯಾರಿದ್ದಾರೆ ನೋಡಿ ಅವ್ರ ಫ್ಯಾಮಿಲಿ ಮೆಂಬರ್ಸು ಆ ಎಲ್ಲ ಹೆಸರುಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ, ಅಲ್ಲಿ ಗ್ರೀನ್ ಕಲರ್ ಇರುತ್ತೆ ನೋಡಿ ಅಲ್ಲಿ ಆ್ಯಡ್ ಮಾಡ್ಕೊತ ಹೋಗಬೇಕು. ಇವಾಗ ನಾನು ಅವ್ರ ಫ್ಯಾಮಿಲಿಲಿರುವಂಥ ಅಷ್ಟು ಮೆಂಬರ್ನ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಈ ರೀತಿ ಅವ್ರದ್ದು 4 ಮೆಂಬರ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನಿದ್ರೆ ಇಲ್ಲಿ ಪ್ಲಸ್ ತೊಗೊಂಡು ಇಲ್ಲಿ ಮೆಂಬರ್ನ ಹಾಕೋಬೋದು. ಇಲ್ಲಿ ಇನ್ನೊಬ್ಬರು ಇದ್ದಾರೆ ಸದಸ್ಯರು, ಆ ಮೆಂಬರ್ನ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಅವರು ಸ್ಕೂಲು ಎಜುಕೇಷನ್ನ ಹಾಕ್ಕೊಂಡು ಅವ್ರ ಸಂಬಂಧನ ರಿಲೇಷನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ವಯಸ್ಸನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ವೈವಾಹಿಕ ಸ್ಥಿತಿ ಅನ್ಮ್ಯಾರಿಡು, ನಾಮಿನಿ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಅಂತ ಕೊಡಿ. ಐ ಅಗ್ರಿ ಕೊಟ್ಟ ಇಲ್ಲಿ ವರ್ಡ್ ವೆರಿಫಿಕೇಷನ್ ಇದೆ ನೋಡಿ, ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ, ಹಾಕ್ಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ಒಂದು ಸಾರಿ ನಿಮಗೆ ಅಪ್ಲಿಕೇಶನ್ನು ಪ್ರಿವ್ಯೂ ಆಗುತ್ತೆ. ಒಂದು ಸಾರಿ ಸರಿಯಾಗಿ ಇದೆ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಇಲ್ಲಿ ಓಲ್ಡ್ ರಿಜಿಸ್ಟ್ರೇಷನ್ ಕಾರ್ಡ್ ಅಂತ ಇದೆ ನೋಡಿ, ನಿಮ್ಮದು ಹಳೆಯ ಲೇಬರ್ ಕಾರ್ಡ್ನ ಇಲ್ಲಿ ಹಾಕೋಬೇಕು. ಓಲ್ಡ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ, ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನಾನಿವಾಗ ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ನ. ಆಮೇಲೆ ಇಲ್ಲಿ ಓಲ್ಡ್ ಲೇಬರ್ ಕಾರ್ಡ್ ಇದೆ ಅಂತ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟು ನೀವು ಗುತ್ತಿಗೆದಾರರಿಂದ ಪಡೆದ ಪ್ರಮಾಣ ಪತ್ರನ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡು, ನೆಕ್ಸ್ಟ್ ಇಲ್ಲಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಮತ್ತೊಂದು ಸಾರಿ ಅಪ್ಲಿಕೇಶನ್ ಪ್ರಿವ್ಯೂ ಆಗುತ್ತೆ. ಇನ್ನೊಂದು ಸಾರಿ ಎಲ್ಲ ಸರಿಯಾಗಿ ಓದ್ಕೊಂಡು ಚೆಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ನ ನೋಡ್ಬೋದು. ನೀವು ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಸ್ನ ಒಂದು ಸಾರಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಸು, ಆಮೇಲೆ ಇಲ್ಲಿ ಈ ಗುತ್ತಿಗೆಗಳಿಂದ ಪಡೆದ ಪ್ರಮಾಣ ಪತ್ರ ಇದೆ ನೋಡಿ. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡು, ನೆಕ್ಸ್ಟು ರೇಷನ್ ಕಾರ್ಡು, ಎಲ್ಲ ಈ ರೀತಿ ನಾವು ಹಾಕಿದಂಥ ಡಾಕ್ಯುಮೆಂಟ್ಸ್ಗಳು ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇ ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ಅವ್ರ ಮೊಬೈಲ್ ನಂಬರ್ ಒ ಟಿ ಪಿನ ಕಳಿಸ್ಬೋದು. ಆಮೇಲೆ ಫಿಂಗರ್ ಪ್ರಿಂಟ್ ಕೂಡ ಮಾಡ್ಬೋದು. ಇವಾಗ ನಾನು ಮೊಬೈಲ್ ನಂಬರ್ ಒ ಟಿ ಪಿ ಹಾಕಿ ತೋರಿಸ್ತೀನಿ ನಿಮಗೆ. ಆಧಾರ್ ನಂಬರ್ನ ಹಾಕ್ಕೊಂಬಿಟ್ಟು ಇಲ್ಲಿ ಆಧಾರ್ ಒ ಟಿ ಪಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೆಟ್ ಒ ಟಿ ಪಿ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುವಂಥ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡ್ಕೊಂಬಿಟ್ಟು ಇಲ್ಲಿ ಚೆಕ್ ಮಾರ್ಕ್ ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ನ ಮಾಡಿ. ನೀವು ಸಿಟಿಜನ್ ಲಾಗಿನಲ್ಲಿ ಮಾಡ್ತಾಯಿದ್ರೆ ಪೇಮೆಂಟ್ ಏನು ಕೇಳಲ್ಲ. ಇವಾಗ ನಾನು ಗ್ರಾಮ ಒನ್ನಲ್ಲಿ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅಂತ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನಿಮ್ಮದು ಕರ್ನಾಟಕವನ್ನು ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಪಾಸ್ವರ್ಡ್ ಹಾಕ್ಕೊಂಬಿಟ್ಟು ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ನಂಬರ್ನ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನಿಮಗೆ ಸಬ್ಮಿಟ್ ಕೊಟ್ಟು ತೋರಿಸ್ತೀನಿ ನೋಡಿ. ಸ್ವಲ್ಪ ವೇಟ್ ಮಾಡಿ, ನಿಮಗೆ ಸ್ಲಿಪ್ ಬರುತ್ತೆ. ಸ್ವಲ್ಪ ಸರ್ವರ್ ಸ್ಲೋ ಇದೆ, ಬಂತು ನೋಡಿ. ಇವಾಗ ಈ ರೀತಿ ಅಕ್ನಾಲೆಜ್ಮೆಂಟ್ ಬರುತ್ತೆ. ನೀವು ಅಪ್ಲಿಕೇಶನ್ನ ಪ್ರಿಂಟ್ ತೆಗೆದು ಇಟ್ಕೋಬೋದು, ಇಲ್ಲಾಂದರೆ ನೀವು ಸೇವ್ ಮಾಡಿ ಇಟ್ಕೋಬೋದು. ಅಂದರೆ ಲೇಬರ್ ಕಾರ್ಡ್ ಸ್ಟೇಟಸ್ನ ನೀವು ಚೆಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ.